ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ಭಾಳ ಒಳ್ಳೆಯದಿತ್ತು. ಇದು ನಾವು ಮೊನ್ನೆ ಕಿನೆಯಲ್ಲಿ ಭಟ್ಟಿ ಮಾಡಿದ್ವಲ್ರಿ, ಆ ಕಿನೆಯಲ್ಲಿ ಭಟ್ಟಿಯಲ್ಲಿ ಆಧರಣೀಯ ರಾಜ್ ದೀದಿಜಿ ಅಂತ ಹೇಳಿ ಅವ್ರು ಕ್ಲಾಸ್ ಮಾಡಿರುವಂಥದ್ದು ರೀ. ಅವರು ಬಾಂಬೆದವ್ರಿ, ಭಾಳ ಹಳಬ್ರಿ, ಪಂಜಾಬ್ ಝೋನ್ದವ್ರಿ, ಆದರೆ ಭಾಳ ಹಳಬ್ರದಾರ. ಅವ್ರ ಕ್ಲಾಸ್ ಭಾಳ ಚೆನ್ನಾಗಿದ್ರಿ. ಅವ್ರ ಕ್ಲಾಸ್ ಎದ್ರ ಬಗ್ಗೆ ಮಾಡಿದ್ರೆ ಅಂದ್ರೆ ನಾವು ಫರಿಷ್ಠಾ ಆಗಬೇಕು ಅಂತ ಹೇಳ್ತಾರೆ. ಫರಿಷ್ಠಾ ಅಂದರೆ ಅವ್ರು ಹೇಳಿರುವಂಥದ್ದು ಕ್ಲಾಸನ್ನು ನಿಮ್ಮ ಮುಂದೆ ನನಗೆ ಭಾಳ ಸೇರೈತ್ರಿ. ನಿಮಗೂ ಕ್ಲಾಸ್ ಇದು ಸೇರಲಿ ಅಂತ ಹೇಳಿ, ನಿಮಗೂ ಇದಾಗಲಿ ಅಂತ ಹೇಳಿ ಕ್ಲಾಸ್ ರೀ. ಫರಿಷ್ಠಾ ಅಂದರೆ ಅರ್ಥ ಏನ್ರಿ? ಬಾಬಾ ಅಂತಲ್ಲ, ಬ್ರಾಹ್ಮಣ್ ಸೋ ಫರಿಷ್ಠಾ ಸೋ ದೇವತಾ ಅಂತ ಹೇಳಿ. ಸೊ ಈಗ ನಾವು ದೇವತೆಗಳ ಆಗೋಕ್ಕಿಂತ ಮುಂಚೆನೂ ನಾವು ಮೊದಲೇನಾಗಬೇಕ್ರಿ? ಫರಿಷ್ಠಾ ಆಗಬೇಕು. ಖರೆ ಅವ್ರು ಹೇಳಿದ್ದ ನನ್ನ ಒಂದು ಹೊಸ ಜ್ಞಾನ ಏನು ಅರ್ಥ ಆಯ್ತಂದ್ರಿ, ಅದಕ್ಕಿಂತ ಮುಂಚೆ ನಾವು ದೇವತೆಗಳದೇವಂತಾರೆ ಅಕ್ಕರು. ಈ ಸಂಗಮ ಯುಗದಲ್ಲಿ 21 ಜನ್ಮದ ಆಸ್ತಿ ಕೊಡಕ್ ಬಂದನ್ರಿ ಬಾಬಾ. 20 ಜನ್ಮ ನಾವು ದೇವತೆಗಳಾಗ್ತೇವಿ. ಆದ್ರ 1 ಜನ್ಮ ನಾವು ದೇವತಾ ಇಲ್ಲೇ ಆಗಿವ್ರಿ ಅಕ್ಕ. ಬಾಬಾ 21 ಜನ್ಮ ಕೊಡತ್ತ. ಸತ್ಯುಗ ಎಷ್ಟ್ರಿ? 8 ಜನ್ಮ ರೀ. ತ್ರೇತಾಯುಗ ಎಷ್ಟ್ರಿ? 12 ಜನ್ಮ. 2 ಕೋಟಿ ಎಷ್ಟೈತ್ರಿ? 20 ಜನ್ಮ. 1 ಜನ್ಮ ಇನ್ನ ಉಳಿತಲ್ರಿ. ಆ 1 ಜನ್ಮ ಯಾವತ್ರಿ? ಸಂಗಮ. ಸೊ ನಾವ್ ಇಲ್ಲೇ ದೇವತೆ ಅದೇವ್ರಿ. 1 ಜನ್ಮದ ಆಸ್ತಿ ನಾವು ದೇವತೆಗಳ ಆಗಿರುವಂತದ ಅನುಭವ ನಾವ್ ಇಲ್ಲೇ ಮಾಡ್ಬೇಕ್ರಿ. ಸೊ ಯಾವ ದೇವತೆ ಇದೀವ್ರಿ? 3 ದೇವತೆಗಳಾಗಿದ್ದೀವ್ರಿ. ಯಾವಾಗಿರ್ಬೇಕು ಹೇಳ್ರಿ ನಾವು? 3 ದೇವತೆಗಳಾಗಿದ್ದೀವ್ರಿ ಈಗ ಸಂಗಮ ಯುಗದಲ್ಲಿ. ಒಂದು ಶಿವನ ಮಗು ಗಣಪತಿ. ಶಿವನ ಮಗು ಸಂಗಮ ಯುಗದಲ್ಲಿ ದೇವತೆಗಳು ಯಾರ್ಯಾರಂದ್ರ ಶಿವನ ಮಗು ಆಗಿರ್ರಿ ನಾವು ಗಣಪತಿಗಳು. 2ನೇ ದೇವತೆ ಯಾರಿ? ಶಿವನ ಸೇವಾದಾರಿ ಹನುಮಂತ. ಇನ್ನೊಂದು ಯಾರಿ ದೇವತೆ ನಾವು ಈಗ ಸಂಗಮ ಯುಗದಲ್ಲಿ? ಶಿವನ ಸೇವಾದಾರಿ ಹನುಮಂತ. 3ನೇದು ನಾವೆಲ್ಲರೂ ಶಕ್ತಿಯರು, ಶಿವನ ಶಕ್ತಿಯರು, ಶಿವಶಕ್ತಿಯರಾಗಿದ್ದೀವ್ರಿ. ಆ ದುರ್ಗಾ, ಕಾಳಿ, ಸಂತೋಷಿ ಮಾತಾ ಇವರೆಲ್ಲರೂ ನಾವೆಲ್ಲ ಎಲ್ಲಾಗಿದ್ದೇವ್ರಿ? ಇಲ್ಲೇ ಆಗ್ಯಾರ. ಈಗ ಸಂಗಮ ಯುಗದ ನಾವು ದೇವತೆಗಳು. ಇವ್ರು 3 ಜನ ಹೋಗಿ ನಾವಿನ್ನೇನಾಗ್ಬೇಕ್ರಿ? ಫರಿಷ್ಠೆಗಳ. ಫರಿಷ್ಠೆಗಳಾದ್ಮೇಲೆ ನಾವು ಏನಾಗ್ತೇವ್ರಿ? ದೇವತೆಗಳ. ಅವ್ರು ಭಾಳ ಚಂದ ಹೇಳಿದ್ರು. ಫರಿಷ್ಠೆಗಳಿಗೆ ದೇವತೆಗಳಿಗೆ ಏನೇನ್ ವ್ಯತ್ಯಾಸ ಅಂತ ಹೇಳಿದ್ರಿ. ಏನ್ ವ್ಯತ್ಯಾಸ ಇರಬೇಕು? ದೇವತೆಗಳಿಗೆ ಹೆಸರು ಐತ್ರಿ, ರೂಪ ಐತ್ರಿ. ಆದ್ರ ಫರಿಷ್ಠೆಗಳಿಗೆ ಹೆಸರಿಲ್ಲ, ರೂಪ ಇಲ್ಲ. ಈಗ ನೀವು ನೋಡಿರ್ಬೇಕು, ಪರಿಗಳನ್ನ ಹಾಕಿರ್ತಾರೆ. ಇಲ್ಲೊಂದು ಪರಿ ಇಟ್ಟಿರ್ತಾರೆ, ಇಲ್ಲೊಂದು ಪರಿ ಇಟ್ಟಿರ್ತಾರೆ. ಅವ್ರಿಗೂ ಪರಿನ ಅಂತಾರೆ, ಅವ್ರಿಗೂ ಫರಿಷ್ಠನ ಅಂತಾರೆ. ಇದಕ್ಕೊಂದು ಫರಿಷ್ಠ ಬೇರೆ, ಇದಕ್ಕೊಂದು ಫರಿಷ್ಠ ಬೇರೆ ಅಂತಾರೇನ್ರಿ. ಇದಕ್ಕೂ ಫರಿಷ್ಠನ ಅಂತಾರೆ, ಇದಕ್ಕೂ ಫರಿಷ್ಠನ ಅಂತಾರೆ. ಇದಕ್ಕೆ ಗಣಪತಿ ಅಂತಾರೆ, ಇದಕ್ಕೆ ಹನುಮಂತ ಅಂತಾರೆ. ಹೆಸರು ಚೇಂಜ್ ಐತ್ರಿ. ಮತ್ತೆ ದೇವತೆಗಳಿಗೆ ಹೆಸರು ಚೇಂಜ್ ಐತ್ರಿ, ಆದ್ರೆ ಫರಿಷ್ಠೆಗಳಿಗೆ ಹೆಸರು ಮಾತ್ರ ಒಂದ. ಮತ್ತು ರೂಪ ಅದರದ್ದು ಚೇಂಜ್ ಐತ್ರಿ. ಕರೆ ಇದ್ರ ರೂಪ ಇಲ್ಲ. ಇದು ಹೆಸರು ರೂಪದಿಂದನೂ ಭಿನ್ನ ಐತಿ. ದೇವತೆಗಳಿಗೆ ಜನ್ಮ ಸ್ಥಾನ ಐತಿ, ಫರಿಷ್ಠೆಗಳಿಗೆ ಜನ್ಮ ಸ್ಥಾನ ಇಲ್ಲ. ದೇವತೆಗಳಿಗೆ ತಮ್ಮದೇ ಆದಂತಹ ಮನಿ ಮಂದಿರ ಐತಿ, ಆದ್ರ ಫರಿಷ್ಠೆಗಳಿಗೆ ತಮ್ಮದೇ ಆದಂತಹ ಸ್ಥಾನ ಎದ್ರ ಜೊತೆನೂ ಅಂಟ್ಕೊಂಡಿರೋದಿಲ್ಲ. ಫರಿಷ್ಠೆಗಳನ್ನ ಎಲ್ಲಿ ತೋರಿಸ್ತಾರೆ? ಮ್ಯಾಗ್ ಹಾರ್ತಾ ತೋರಿಸ್ತಿರ್ತಾರೆ. ನೋಡ್ರಿ, ಇದ್ರ ಮೇಲೆ ನಾವು ಚೆಕ್ ಮಾಡ್ಕೋತ ಹೋಗೋಣ್ರಿ. ನಾವ್ ಏನಾದ್ರೂ ಯಾವುದೇ ಒಂದು ಸ್ಥಾನದಲ್ಲಿ ಅಂಟ್ಕೊಂಡ್ ಕೂತಿದ್ವಿ ಅಂದ್ರೆ, ಇದು ನಂದು ಅಂತ ಇದೀವಿ ಅಂದ್ರೆ ನಾವು ಫರಿಷ್ಠೆಗಳಾಗಿಲ್ಲ. ಫರಿಷ್ಠೆಗಳು ಮ್ಯಾಲ ಇರ್ತಾರೆ, ನಾವ್ ಅಂಟ್ಕೊಂಡೇವಿ ಅಂದ್ರೆ ನಾವ್ ಇನ್ನೂ ಏನದೇವ್ರಿ? ಮನುಷ್ಯರು ಅದೇವ್ರಿ. ದೇವತೆಗಳು ಜನ್ಮ ಮರಣದಿಂದ ಭಿನ್ನ ಇರ್ತಾರೆ. ಜನ್ಮ ಮರಣೆ ಬರ್ತಾರೆ ದೇವತೆಗಳು. ಆದ್ರೆ ಫರಿಷ್ಠೆಗಳು ಜನನ ಮರಣದಿಂದನೂ ಭಿನ್ನ ಇರ್ತಾರೆ. ಮತ್ತು ದೇವತೆಗಳ ಯಾರಿ ಇನ್ನ ಫರಿಷ್ಠೆಗಳು ಅವ್ರ ಡ್ರೆಸ್ ಹೆಂಗಿರ್ತೈತ್ರಿ? ಅವ್ರ ಡ್ರೆಸ್ ಹೆಂಗಿರ್ತೈತೆ ಅಂತಂದ್ರಿ, ಬಹಳ ಲೈಟ್ ವಾದಂತ ಹಗೂರವಾದಂತ ಡ್ರೆಸ್ ಇರ್ತೈತೆ. ಇವ್ರಿಗೆ ತಮ್ಮದೇ ಆದಂತ ಡ್ರೆಸ್ ಇರ್ತೈತೆ, ಅವ್ರಿಗೆ ಲೈಟ್ ಹಗೂರ್ ಇರ್ತೈತೆ. ಡ್ರೆಸ್ ಭಾಳ ಹಗೂರ್ ಅಂತ ಹಗೂರ. ಅದು ಬಾಬಾ ಭಾಳ ಪ್ರಿಯ. ಬಾಬಾಗ ಈ ಡ್ರೆಸ್ ಪಸಂದ್ ಇಲ್ರಿ. ಬಾಬಾಗ್ ಡ್ರೆಸ್ ಪಸಂದ್ ಯಾವ್ದೈತ್ರಿ? ಹಗೂರವಾದಂತಹ ಬಿಳಿ ಪ್ರಕಾಶದ ಡ್ರೆಸ್ ಶಿವ ಬಾಬಾಗ ಭಾಳ ಪಸಂದ್ ಐತೆ. ಇನ್ನು ಊಟ ಹೆಂಗ್ ಮಾಡ್ತಾರೆ? ಅವ್ರು ಊಟ ಮಾಡ್ತಾರೆ. ಫರಿಷ್ಠೆಗಳು ಊಟ ಮಾಡ್ತಾರೆ, ದೇವತೆಗಳು ಊಟ ಮಾಡ್ತಾರೆ. ಗಣಪತಿಗೆ ಏನ್ ಇಡ್ತೀರಿ?
ಮೋದಕ ಇಡ್ತಾರೆ. ಹನುಮಪ್ಪಗೆ ಏನ್ ಇಡ್ತೀರಿ? ಕಡ್ಬಿಡ್ತಾರೆ. ಹಾ, ಮತ್ತೆ ಶಿವ ಶಕ್ತಿಯರಿಗೆ ಏನ್ ಇಡ್ತೀರಿ? ಎಲ್ಲ ತರ ತಿಂತಾರ. ಆದ್ರ ಫರಿಷ್ಠೆಗಳು ಹೆಂಗಿರ್ತಾರು? ಅವ್ರು ತಿಂತಾರ ಇಲ್ರಿ? ವಾಸನೆ ತಗೋತಾರ. ಅವ್ರು ಎಲ್ಲಾ ತಿಂತಾರ್ರಿ. ಫರಿಷ್ಠೆಗಳು ಎಲ್ಲಾ ತಿಂತಾರ್ರಿ. ಆದ್ರ ಎಲ್ಲರಿಗೂ ತಿನ್ನೋದ್ರೊಳಗು ಸ್ವಾದದ ಅಂಟ್ಕೊಂಗಿಲ್ರಿ. ಅವ್ರು ಎಲ್ಲರೂ ಸಮಾನವಾಗಿ ತಿಂತಾರೆ. ಅವ್ರು ಒಂದು ದಿನ ಬ್ರಹ್ಮ ಬಾಬಾ ರೀ ಪಾಂಡವ ಭವನದಲ್ಲಿ ಏನೋ ತಿಂತಾ ಇದ್ರಂತ. ಒಬ್ಬ ಮಗ ಯಾರೋ ಒಬ್ರು ಬಂದ ಕೇಳಿದ್ರಂತ್ರಿ, ಏನ್ ತಿಂತಾ ಇದ್ದೀರಿ ಅಂದ್ಕೂಡೆ ಬಾಬಾ ಏನ್ ಮಾಡಿದಂತ ಅದನ್ನ ಬಾಯ ಹಾಕಿದ್ರಂತ್ರಿ. ಅವ್ರ ಬಾಯ ಹಾಕಿದ್ರು. ಅವ್ರ ಬಾಯ ಹಾಕೊಳ್ಳೋ ಮುಖ ಪೂರ ಕಿವುಚ್ ಬಿಟ್ರತ್ರಿ. ಯಾಕಂದ್ರೆ ಅದು ಹಸಿ ಕರೇಲ ಇತ್ತಂತ್ರಿ. ಹಾಗಲಕಾಯಿ, ಹಸಿ ಹಾಗಲಕಾಯಿ ಬಾಬಾ ತನ್ನ ಸ್ವಾಸ್ಥ್ಯಗೋಸ್ಕರ ತಿಂತಾ ಇದ್ರಂತ. ಆದ್ರ ಬ್ರಹ್ಮ ಬಾಬು ತಿನ್ನುವಂತಹ ಮುಖದಲ್ಲಿ ಹೆಂಗಿತ್ತಂದ್ರ ಒಂದೀಟು ಮುಖ ಗಂಟು ಮಾಡ್ಕೊಂಡ್ ತಿಂತಿರ್ಲಿಲ್ಲ. ಯಾಕಂದ್ರೆ ಬ್ರಹ್ಮ ಇದೇನ್ ಮಾಡ್ಯಾರಪ್ಪ, ಇದೇ ನನ್ಗೆ ಒಟ್ಟು ಸೇರಂಗಿಲ್ಲ ಅಂತ ಒಟ್ಟು ಮುಖ ಗಂಟು ಮಾಡಿಲ್ಲ. ಇದು ಯಾರೇ? ಬ್ರಹ್ಮ ಬಾಬನ ಫರಿಷ್ಠ ಹೆಂಗಿರ್ತಾರೆ? ಅವ್ರು ಎಲ್ಲಾನು ಸಮಾನವಾಗಿ ತಿಂತಾರೋ. ಯಾವುದೋ ಒಂಚೂರು ನಾಲ್ಗೆ ರುಚಿ ಇರುತ್ತೆ, ಎಲ್ಲಾನು ಅಟ್ಟ ಸಮಾನವಾಗಿ ನೋಡ್ತಾರೋ, ಸಮಾನವಾಗಿ ತಿಂತಾರೆ. ಬಾಬಾ ಎಷ್ಟೋ ಸಲ ಅಂತಾನೆ, ಇದು ರುಚಿ ಆಗೈತೆ ಅಂತ ಸ್ವಲ್ಪ ಹೆಚ್ಚಿಗೆ ಹಾಕೋತೀವಿ, ಇದು ಚಲೋ ಆಗಿಲ್ಲ ಅಂತ ಇದು ಇಟ್ಟ ಬಡ್ಸ್ಕೊಂಡು ಹೋಗ್ತೀವಿ. ಹಿಂಗ ಮಾಡಂಗಿಲ್ರಿ ಅವ್ರ. ಒಟ್ಟು ಎಲ್ಲ ಇಟ್ಟ ತಿಂತೇವಂದ್ರೆ ಇಟ್ಟ ಎಲ್ಲದಕ್ಕೂ ಏನಿರ್ತೈತಿ? ಅವ್ರ ಸಮಾನ ಇರ್ತಾರ. ಆದ್ರೆ ದೇವತೆಗಳಿಗೆ ಏನಿರ್ತೈತ್ರಿ? ಅವ್ರಿಗೆ ಏನ್ ಬೇಕ ಅದನ್ನ ಬಡಿಸ್ಬೇಕಾಕೈತ್ರಿ. ಮತ್ ಇನ್ನೊಂದು, ಫರಿಷ್ಠೆಗಳು ತಾವಾಗೆ ಹೋಗ್ತಾರ್ರಿ. ಅವ್ರು ಫ್ರೀ ಹೋಮ್ ಡೆಲಿವರಿ ಮಾಡ್ತಾರ್ರಿ. ಅವ್ರು ಅಂದ್ರ ನಿಸ್ವಾರ್ಥ ಸೇವಾದಾರಿ ಇರ್ತಾರೋ. ಎಲ್ಲರಿಗೂ ನಾ ಸುಖ ಶಾಂತಿ ಪ್ರೀತಿ ಕೊಡಬೇಕಂತ ಹೇಳಿ ನಿಸ್ವಾರ್ಥ ಸೇವಾದ ಬರೇ ಕೊಡಬೇಕು ಅನ್ನುವಂಥದ್ದು ಅವ್ರ ಫರಿಷ್ಠೆಗಳಿರ್ತಾರೆ. ಫ್ರೀ ಹೋಮ್ ಡೆಲಿವರಿ ಮಾಡ್ತಾರೆ. ಅಕ್ಕೋರ್ ಬಾಳ್ ಚಂದ ಹೇಳಿದ್ರಿ, ಬಾಂಬೆನಾಗ ಮಳಿ ಬಹಳ ಬರಾಕತ್ತಿತ್ತಂತ್ರಿ. ಸಿಕ್ಕಾಪಟ್ಟಿ ಮಳಿ ಬರಾಕತ್ತಿತ್ತಂತ್ರಿ. ಏನ್ ಮಾಡ್ರು ತಿಳಿವಾತಿತ್ತಂತ. ಒಬ್ಬ ಅಕ್ಕೂರ ಪೂರ ಇನ್ನೇನ್ ಮುಳುಗ್ತಾರ ಅನ್ನೋಷ್ಟ್ರೋಗ ಒಬ್ರು ಅಣ್ಣವ್ರು ಏನ್ ಮಾಡಿದ್ರಂತ, ಹೋಗಿ ದವಾಖಾನ್ಯಾಗೆ ಅಡ್ಮಿಟ್ ಮಾಡಿ ಹೋಗ್ಬಿಟ್ರಂತ. ಅವ್ರಿಗೆ ಮುಂಜಾನೆ ಎಚ್ಚರಿಕಾತಂತ್ರಿ. ಅಕ್ಕೋರಿಗೆ ಎಚ್ಚರಿಕಾಕೊಳ್ಳಿ, ನನ್ನ ಇಲ್ಲಿ ತಂದವ್ರು ಯಾರು ಅಂತ, ಯಾರೋ ಒಬ್ರು ಬಂದಿದ್ರು ಅಂತ. ಆ ಫರಿಷ್ಠ ಯಾರು? ನನ್ನ ಇಲ್ಲಿ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಮಾಡಿರುವಂತಹ ಆ ಫರಿಷ್ಠ ಯಾರು? ಹೆಸರು ಹೇಳ್ರಿ ಅಂತ ಗೊತ್ತೇ ಇಲ್ಲ. ಅವ್ರು ಹೋಗ್ಬಿಟ್ಟಿದ್ರು, ಅಡ್ಮಿಟ್ ಮಾಡಿ ಹೋಗ್ಬಿಟ್ರು. ಮಾರನೇ ದಿನ ನ್ಯೂಸ್ ಪೇಪರ್ದಲ್ಲಿ ಅವ್ರ ಹೆಸರು ಹಾಕಿ ಪ್ರಿಂಟ್ ಹಾಕ್ಸಿದ್ರಿ ಅಂತ. ಇಂಥ ಒಂದು ಫರಿಷ್ಠ ನನಗೆ ಹೆಲ್ಪ್ ಮಾಡಿದ್ದಾರೋ ಅವರಿಗೆ ತುಂಬ ತುಂಬ ಧನ್ಯವಾದಗಳಂತ ಹೇಳಿ ಇದು ಮಾಡಿ. ಸೊ ಫರಿಷ್ಠ ಏನಿರ್ತಾರೆ? ನಾಮ ಮಾನ ಶಾನದಿಂದನೂ ಬಿಂದಿರ್ತಾರೆ. ಅವ್ರಿಗೆ ನನ್ನ ಹೆಸರು ಬರಲಿ, ನನಗೆ ಗೌರವ ಸಿಗ್ಲಿ, ನನಗೆ ಕಿಮ್ಮತ್ ಕೊಡ್ಲಿ, ಇದರಿಂದ ಪೂರ ಬರೀ ಇರ್ತಾರೆ. ಬೇಕಂದ್ರೆ ಅವ್ರು ನ್ಯೂಸ್ ಪೇಪರ್ನ ಬರ್ತೈತಂತ ನಾ ಹೆಲ್ಪ್ ಮಾಡ್ಯಾನಂತ ಅವ್ರ ಮುಂದೆ ನಿಂದ್ರಬೋದಿತ್ತಲ್ರಿ. ಅವ್ರ ಮುಂದೆ ನಿಂದ್ರಬೋದಿತ್ತಲ್ರಿ ಹೆಲ್ಪ್ ಮಾಡಿ. ಕರೆ ಅವ್ರ ಅಣ್ಣವ್ರು ಒಂದಿಟ್ಟು ನಿಂತಿರ್ಲಿಲ್ಲ ಅಂತ ಹೋಗ್ಬಿಟ್ರಂತ. ಅದಕ್ಕೆ ನೋಡ್ರಿ ಭಾಳ ಚಂದ ಹೇಳಿದ್ರಿ ಅಕ್ಕವರು. ನ್ಯೂಸ್ ಪೇಪರ್ದಲ್ಲಿ ಬಂತು ಫರಿಷ್ಠ ಅಂತ ಬಂತು. ಒಂದು ವೇಳೆ ಅವ್ರು ನಿಂತಿದ್ರಂದ್ರ ಅವ್ರ ಹೆಸರು ಬರ್ತಿತ್ತು. ಅದಕ್ಕೆ ಅವ್ರು ಭಾಳ ಚಂದ ಹೇಳಿದ್ರು, ಇದು ಮಾನವನ ಥಿಂಕಿಂಗ್. ಫರಿಷ್ಠೆಗಳೇನಿರ್ತಾರೆ ಅವರ ನಾಮ ಮಾನ ಶಾನದಿಂದನೂ ಬರೇ ಇರ್ತಾರೆ. ಈಗ ಯೋಚನೆ ಮಾಡ್ರಿ, ನಾನು ಫೋನ್ಯಾಗ ಬರ್ಬೇಕು, ನಾನು ಕ್ಯಾಮ್ರಾನ್ಯಾಗ ಬರ್ಬೇಕು, ನಾನು ಫೋಟೋನ್ಯಾಗ ಬರ್ಬೇಕು, ಹಂಗೆ ಬರ್ಬೇಕು ಅನ್ನತ್ತೀವಂದ್ರೆ ನಾವು ಇನ್ನೂ ಏನದೀವ್ರಿ? ಮಾನವ ದೇವ್ರಿ. ಮಾಡಿದ್ರು ಮಾಡಲ್ರ ಗತಿ ಇರ್ತೇವೆ ಅಂದಮೇಲೆ ನಾವು ಯಾರು ಆಗ್ತೇವ್ರಿ ಅವತ್ತಿನ ದಿನ? ಫರಿಷ್ಠೆ. ಅದಕ್ಕೆ ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕ್ರಿ. ನೀವು ಎದ್ರೋಗೂ ಕಾಣಲಿಲ್ಲಲ್ರಿ, ಯಾಕಂದ್ರೆ ನಾವು ರೂಹಾನಿ ಫರಿಷ್ಠೆಗಳದೇವ್ರಿ. ನೀವು ಒಮ್ಮೊಮ್ಮೆ ಹೆಂಗೆ ಅನಿಸ್ತೈತಂದ್ರೆ ಅಕ್ಕರ ಒಮ್ಮೆ ನಮ್ಗೆ ಹೆಂಗೆ ಅನಿಸ್ತೈತಂದ್ರೆ ನಾವು ಇಷ್ಟೆಲ್ಲ ಮಾಡಿರ್ಕೋರಿ ಎಲ್ಲೂ ಇಲ್ಲಲ್ಲ, ದ್ಯಾಟ್ ಈಸ್ ಫರಿಷ್ಠ. ಏನೋ ಮಾಡ್ಲತ್ತಾರ ನಾವು ಬರ್ಬೇಕು ಕ್ಯಾಮ್ರಾನೇ. ನಾವ್ ಯಾರ್ರಿ
ಬರ್ಬೇಕು ಒಟ್ಟಿನ ಕ್ಯಾಮ್ರಾನೇ ಬರ್ಬೇಕು ಫೋಟೋನೇ ಬರ್ಬೇಕು ಅವ್ರು ಯಾರ್ರೀ ಈಗ ನಿಮ್ ಥಿಂಕಿಂಗ್ ಮಾಡ್ಕೋರಿ ನಾವ್ ಏನಾಗ್ಬೇಕು ಫರಿಷ್ಠೆಗಳು ನೋಡ್ರಲ್ಲ ಒಬ್ರಿಗೆ ಹೆಲ್ಪ್ ಮಾಡ್ಯಾರ ಅಕ್ಕೋರ ಬೊಂಬೆನೆ ಮಳಿ ಆಕತ್ತಂದ್ರೆ ತಿಳ್ಕೊಂಡ್ಬಿಡ್ರಿ ಎಷ್ಟ್ ಆಗಿರ್ತೈತೆ ಅಷ್ಟ್ರ ಮೇಲೆ ತಿಳ್ಕೊರಿ ನೀವು ಹೋಗಿ ಅಲ್ಲಿ ಹೆಲ್ಪ್ ಮಾಡ್ಯಾರ ಒಂದಿಟ್ಟು ನನಗೆ ಇಲ್ಲಿ ಹೆಲ್ಪ್ ಮಾಡೀನಿ ಏನೂ ಕೇಳಲಾರ್ದ ಹಂಗ ನೋಡ್ರಿ ಅದಕ್ಕೆ ನೋಡ್ರಿ ನಿಸ್ವಾರ್ಥ ಮಾಡಕ್ ಕಲ್ತ್ರಿ ಫರಿಷ್ಠ ಒಂಚೂರು ಏನ್ರಿ ಬೇಕು ಅಂತ ಅನಿಸ್ತು ಮಾನವ ಇನ್ನು ತಳಗದಿವಿ ಇನ್ನು ಮ್ಯಾಗ ಹೋಗಿಲ್ಲ ಮತ್ತ ಇನ್ನು ಫರಿಷ್ಠೆಗಳು ಎಲ್ಲಾ ಸೇವೆಯನ್ನ ಸಮಾನವಾಗಿ ಮಾಡ್ತಾರೆ ಭಾಷಣ ಮಾಡೋದನ್ನು ನಕ್ಕೋತರ ಮಾಡ್ತಾರೋ ಪಾತ್ರೆ ತಿಕ್ಕೋದನ್ನು ನಕ್ಕೋತ ಮಾಡ್ತಾರೆ ಬಾಬನ್ ಮುರಳಿ ಒಳಗೈತಿ ಭಾಷಣ ಮಾಡೋರು ಪಾತ್ರೆ ತಿಕ್ಕೋರು ಮಾರ್ಕ್ಸ್ ಈಕ್ವಲ್ ಐತಿ ಅಂತ ಹೇಳ್ಯಾರ ಭಾಷಣ ಮಾಡೋರು ಮತ್ತು ಪಾತ್ರೆ ತಿಕ್ಕೋರು ಮಾರ್ಕ್ಸ್ ಈಕ್ವಲ್ ಐತಿ ಅಂತ ಹೇಳಿ ಅವರು ಕೂಡ ಪಾತ್ರೆ ತಿಕ್ಕುವಾಗ ನಕ್ಕೋತ ಮಾಡಿದ್ರು ಭಾಷಣ ಮಾಡ್ಬೇಕಾದ್ರೂ ನಕ್ಕೋತ ಮಾಡಿದ್ರು ಬಾಬಾ ನೆನಪಿನಲ್ಲಿ ಮಾಡಿದ್ದೆ ಆದ್ರೆ ಬಾಬಾ ಅಂತಾರ ಅವ್ರಿಗೆ ಬಾಬಾ ಏನಂತ ಕರೀತಾನ್ರಿ ಅವ್ರಿಗೆ ಏನ್ ಕರೀತಾನ್ರಿ ಫರಿಷ್ಠ ಅಂದ್ರ ಫರಿಷ್ಠ ಈ ಸೇವಾ ಚಲೋ ಈ ಸೇವಾ ಕೆಟ್ಟ ಈ ಸೇವಾ ಹೆಚ್ಚಿದ್ದು ಈ ಸೇವಾ ಕಡಿಮೆ ಅವ್ರು ನೋಡಂಗಿಲ್ರಿ ಫರಿಷ್ಠ ಅಂದ್ರೆ ಏನ್ರಿ ಇಷ್ಟ ಸೇರ್ತಲ್ರಿ ಕ್ಲಾಸ್ ಹೇಳ್ತೇನ್ರಿ ಫರಿಷ್ಠ ಅಂದ್ರೆ ಏನ್ರಿ ಅವ್ರಿಗೆ ಈ ಜಗತ್ನಾಗ ಇರಂಗಿಲ್ಲ फरिश्ता फर्श से ऊपर रहते हैं उसका कोई इस दुनिया से नाता ही नहीं है ಈ ಜಗತ್ತಿನಿಂದವ್ರಿಗೆ ಏನೋ ಬೇಡ್ರಿ ಈ ಜಗತ್ತಿನಿಂದವ್ರಿಗೆ ಏನೋ ಬೇಡ ಬಾಣ ಕಟ್ಟಾರಿ ಅವ್ರ ಅದಕ್ಕೆ ಫರಿಷ್ಠೆಗಳನ್ನ ಎಲ್ಲಿ ತೋರಿಸ್ತಾರಂದ್ರೆ ಮ್ಯಾಗ್ ತೋರಿಸ್ತಾರೆ ಯಾವಾಗ್ಲೂ ಮ್ಯಾಗ್ ಇರ್ತಾರೆ ಯಾಕೆ ಮ್ಯಾಗ್ ಇರ್ತಾರೆ ಹೇಳ್ರಿ ಅವ್ರ ಬಾಬಾನಿಂದ ತಗೊಳ್ತಿರ್ತಾರೆ ಮ್ಯಾಗ ತಳಗ ಬಂದು ಫ್ರೀ ಹೋಮ್ ಡೆಲಿವರಿ ಮಾಡ್ತಿರ್ತಾರೆ ಅರ್ಥ ಐತ್ರಿ ಅವ್ರ ಈ ಜಗತ್ತಿನಿಂದ ಏನೋ ಬೇಡ್ರಿ ಅವ್ರಿಗೆ ಈ ಜಗತ್ತಿನ ಕೇಳಿ ಮಾಡ್ಕೊಳ್ಳಿ ನಮ್ ಮಾತಾಡ್ಸ್ಲಿ ನಮ್ಗೆ ಇದು ಮಾಡ್ಲಿ ನಮ್ ಫೋಟೋ ಬರ್ಲಿ ನನ್ ಕೇಳಿ ಬಕವಾಸ್ ಈ ಜಗತ್ತಿನಿಂದ ಅವ್ರ ಇದ್ರೊಳಗ ಒಟ್ಟು ಸಿಕ್ಕಂಗಿಲ್ರಿ ಅವ್ರ ಒಟ್ಟು ಎಲ್ಲಿ ಇರ್ತಾರೆ ಮ್ಯಾಗ್ ಇರ್ತಾರೆ ಅದು ಮ್ಯಾಗ್ ಹಾಕಿರ್ತಾರೆ ತಗೋಕ್ ಹೋಗ್ತಾರೆ ಅವರಿಂದ ತಗೊಳ್ತಾರೆ ಈ ಜಗತ್ತಿನ ಎಲ್ಲ ಆತ್ಮಗ ಕೊಡ್ತಾರೆ ಅವರೇ ಫರಿಷ್ಠೆಗೆ ಸೊ ನೋಡ್ರಿ ಫರಿಷ್ಠ ಆಗೋರು ಏನಾಗೋರು ನೋಡ್ರಿ ಇನ್ನು ಫರಿಷ್ಠೆಗಳು ಹೆಂಗಿರ್ತಾರೆ ಭಾಳ ಸಿಂಪಲ್ ಇರ್ತಾರೆ ಭಾಳ ಅಂದ್ರೆ ಭಾಳ ಸಿಂಪಲ್ ಈ ಜಗತ್ತಿನಿಂದ ಪೂರ ನ್ಯಾರ ಇರ್ತಾರೆ ಮತ್ತೆ ಫರಿಷ್ಠೆಗಳು ಪತಂಗ ಇದ್ದಂಗ್ರಿ ಅವ್ರು ಆ ಹಗ್ಗಕ್ಕ ಪತಂಗಕ್ಕ ಒಂದ್ ಹಗ್ಗ ಏನ್ರೆ ಕಲ್ ಇತ್ತಂದ್ರ ಕರ ಏನಕ್ಕೈತ್ರಿ ಹಾರ್ತೈತ್ರಿ ಪತಂಗ ಹಂಗ ನಂಗೂ ಫರಿಷ್ಠ ಅದ ಒಂಚೂರಾದ್ರೂ ದೇಹ ಭಾನ ಬಂದು ನಾ ಫರಿಷ್ಠ ಹಾರಂಗಿಲ್ಲ ವ್ಯರ್ಥ ಸಂಕಲ್ಪ ನಡೆಸಿದ್ವಿ ಫರಿಷ್ಠ ಹಾರಂಗಿಲ್ಲ ಯಾರ ಬಗ್ಗೆ ಕೆಟ್ಟ ಯೋಚನೆ ಮಾಡಿದ್ವಿ ಯಾವ್ದಾದ್ರೂ ಅವಗುನ್ ನೋಡಿದ್ವಿ ಯಾರ್ದು ಅವಗುನ್ ಚರ್ಚೆ ಮಾಡಿದ್ವಿ ಕಲ್ಲಿದ್ದಂಗ್ರಿ ನಾ ಫರಿಷ್ಠ ಹಾರಂಗಿಲ್ಲ ಅದಕ್ಕೆ ಫರಿಷ್ಠೆಗಳು ಹೇಗಿರ್ತಾರೆ ಅವ್ರದ್ದು ನೋಡ್ಬೇಕಾಗಿತ್ತು ಅವ್ರ ಅಕ್ಕೋರ್ದು ಇಲ್ಲಿ ಮಠ ಅವ್ರ ಹರಡಿತ್ ನೋಡ್ರಿ ಇಲ್ಲಿ ಮಠ ಇಷ್ಟ ಲೈಟ್ ಫರಿಷ್ಠೆ ಅಂದ್ರೆ ಏನ್ರಿ ಅವ್ರ ಲೈಟ್ ಸಂಕಲ್ಪ ನಡ್ಸಂಗಿಲ್ರಿ ಅವ್ರ ಒಟ್ಟು ಸಂಕಲ್ಪ ಈ ಜಗತ್ನಾಗ ಏನು ಬೇಡ ಅಂದ್ಮೇಲೆ ಸಂಕಲ್ಪ ನಡೆಸ್ತಾರೆ ಏನ್ರಿ ಈ ಜಗತ್ನಾಗ ಪ್ರಾಪ್ತಿ ಐತಪ್ಪ ಇದು ಬೇಕಪ್ಪ ಇದು ಬೇಕಂತಂದ್ರೆ ಸಂಕಲ್ಪ ಬೇಡ ನನಗ ಅಷ್ಟ ಹಗರ ಈ ಜಗತ್ತಿನ ಏನು ಬೇಡ ನನಗೆ ಇವರಿಂದ ಬೇಡ ಯಾರಿಂದನೂ ಬೇಡ ಬ್ಯಾಡದ ದೂರವರ್ಗ ಮತ್ತ ನಾ ಕೊಡಾಕದೆ ಮತ್ತ ಅರ್ಥ ಮಾಡ್ಕೋರಿ ಇವ್ರು ನಮ್ಮಿಂದ ನನ್ಗೆ ಇವರಿಂದ ಬೇಡ ಮೇಲೆ ನಾನು ಏನು ಕೊಡೋಲ್ಲ ಇದು ಪರಿಷ್ಠಾನ ಇಲ್ರಿ ಅವ್ರ ನನ್ನ ಇವರಿಂದ ಏನೋ ಬೇಡಕ್ರಿ ನಾ ಎದಕ್ಕದೇನ್ರಿ ಕೊಡಾಕ್ ಅವರೇ ಯಾರ್ರಿ ಫರಿಷ್ಠ ಮತ್ತ ಅದು ಹೆಂಗ್ರಿ ಮಾಡಿದ್ರು ಗೊತ್ತಿಲ್ಲದತೆ ಮಾಡ್ತಾರಲ್ಲ ಅದು ಮತ್ತೆ ನಂಬರ್ 1 ಫರಿಷ್ಠ ರೀ ಮತ್ತ ಮಾಡಿದ್ರು ಬೇಕಪ್ಪ ಮಾಡೇನನ್ನುವಂತ ಶಾನ ಬಂದ್ರಿ ಅಂದ್ರೆ ಮತ್ತೆ ಫರಿಷ್ಠ ಅದ ಸೊ ಅದಕ್ಕ ಕಲ್ ಆ ಬೋಜ ಏನ್ ಮಾಡ್ಕೋಬೇಕ್ರಿ ದೇಹ ಬಾಣದ ಬೋಜ ಏನ್ ಮಾಡ್ಕೋಬೇಕ್ರಿ ತೆಗೆದು ಹಾಕ್ಬೇಕ್ರಿ ಫರಿಷ್ಠೆಗಳ ಹಾರ್ಲಿಕ್ಕೆ ಈ ಜಗತ್ನಾಗ ಎರಡು ಮಷಿನ್ ಅದಾವ್ರಿ ಅವ ಹಾರ್ತಾವ್ರಿ ಒಂದು ಹನುಮಪ್ಪ ಹಾರ್ತಾನ್ರಿ ಒಂದು ಪ್ಲೇನ್ಗಳು ರಾಕೆಟ್ಗಳು ಹಾರ್ತಾವ್ರಿ ಪ್ಲೇನ್ಗಳ ರಾಕೆಟ್ನಾಗೂ ಹಾರ್ಬೇಕಂದ್ರೆ ಚೆನ್ನಾಗಿ ಪೆಟ್ರೋಲ್ ಬೇಕ್ರಿ ಅಥವಾ ಒಂದು ಮಷಿನ್ ಬೇಕ್ರಿ ಸೊ ಪೆಟ್ರೋಲ್ ಏನ್ರಿ
ಉಮಂಗ್ ಉತ್ಸಾಹ. ಫರಿಷ್ಠೆಗಳಿಗೆ ಏನಿರ್ತಾವ ಕರ್ರಿ? ಅದ ಏನ್ ರೆಕ್ಕಿರಿ? ಹುರುಪು, ಖುಷಿ, ಉಮಂಗ್ ಉತ್ಸಾಹ. ಆ ರೆಕ್ಕಿ ಇತ್ತಂದ್ರ ಆತ್ಮ ಏನಕ್ಕೈತ್ರಿ? ಹಾರ್ತೇವೆ. ಆ ರೆಕ್ಕಿ ಕಟ್ಟಾಗಬಾರ್ದು. ಆ ರೆಕ್ಕಿ ಉಮಂಗ್ ಉತ್ಸಾಹದ ರೆಕ್ಕಿ ಕಟ್ಟಾಗಬಾರ್ದು. ಅದು ಎದ ಕಟ್ಟಾಕೈತಿ? ಏನ್ರ ಗಡ್ಬಡ್ ಮಾಡಿರ್ತೇವೆ. ಖುಷಿ ಕಳ್ಕೊಳ್ಳಾರ್ದು ಏನ್ರ ಕೆಟ್ಟ, ಯಾರ ಬಗ್ಗೆ ಕೆಟ್ಟದ್ ಯೋಚನೆ ಮಾಡಿರ್ತೇವಿ, ಯಾರ ಬಗ್ಗೆ ಕೆಟ್ಟದ್ ಆಡ್ಕೊಂಡಿರ್ತೇವಿ, ಯಾರ ಬಗ್ಗೆ ಕೆಟ್ಟದ್ ಬಯಸಿರ್ತೇವಿ, ಆ ರೆಕ್ಕೆ ಏನಾಗ್ತಾವ್ರಿ? ಕಟ್ ಆಗ್ತಾವ. ಆಮೇಲೆ ನೀವು ಏನ್ ಬೇಕಾದ 3 ತಾಸ್ರಿ ಹೋಗ್ಕೊಂಡ್ರಿ, 4 ತಾಸ್ರಿ ಹೋಗ್ಕೊಂಡ್ರಿ, ರೆಕ್ಕಿ ಇಲ್ಲದ ಏನ್ ಹಾಕಿದ್ರ ಆತ್ಮ ಹಾರಂಗಿಲ್ಲ. ಅದಕ್ಕೆ ಯಾರ ರೆಕ್ಕಿ ರೆಕ್ಕಾರ? ಅವ್ರು ಭಾಳ ಚಂದ ಹಿಂಗ್ ಹೇಳ್ಯಾರಿ, ಭಾಳ ಚಂದ ಹೇಳಿದ್ರಿ. ನಿಮ್ ಬೆಳಗಾಂ ಸಬ್ಝೋನ್ಯಾಗೂ ಬಿಟ್ಟಾರಿ. ಇದು ನಾ ಯಾಕೆ ಮಾಡತ್ತೇನೆ ಅಂದ್ರೆ ಕನ್ನಡದಾಗ ನಾಗಲ್ಲಿ ಮಾತೇರಲ್ಲಿ ಕೂತಿದ್ರಲ್ರಿ, ಅದಕ್ಕಿನೇ ಅಕ್ಕೋರ ಅವ್ರು ಎಲ್ಲರೂ ಇದು ಕ್ಲಾಸ್, ಯೂಟ್ಯೂಬ್ ಕ್ಲಾಸ್ ಕೇಳ್ತಾರೆ. ಅಕ್ಕೋರ್ ಇದನ್ನೆಲ್ಲ ಕನ್ನಡನಾಗ ಮಾಡ್ಬೇಕಾ ನೀವು ಅಂತ ಹೇಳಿದ್ರೆ, ಅದಕ್ಕೆ ಅವ್ರ ಸಲುವಾಗಿ ಇದು ಮಾಡಾಕತ್ತೇನ್ರಿ. ಅದಕ್ಕೆ ಅವ್ರ ರೆಕ್ಕಿ ಕಟ್ಟಾಗಿತ್ತು. ರೆಕ್ಕಿ ಕಟ್ ಉಮಂಗ್ ಉತ್ಸಾಹ. ಇನ್ನೊಂದು ಮಷೀನ್ ಯಾವ್ದಂದ್ರೆ ಸರ್ವ ಪ್ರಾಪ್ತಿಗಳ ಮಷೀನ್. ಸರ್ವ ಬಾಬಾ ನಮ್ಗೆ ಏನೇನ್ ಕೊಡಾಕತ್ತ ಮಷೀನ್ ಯಾವ್ದಂತಾರಂದ್ರೆ ಸರ್ವ ಪ್ರಾಪ್ತಿ. ಸರ್ವ ಪ್ರಾಪ್ತಿ ಅಂದ್ರೆ ಬಾಬಾ ನಮ್ಗೆ ಏನೇನ್ ಕೊಡಾಕ, ಆ ಪ್ರಾಪ್ತಿ ಮೂಲಕ ನಾವು ಹಾರ್ಬೇಕ್ರಿ. ಫರಿಷ್ಠೆಗಳಿಗೆ ಯಾಕೆ ಈ ಜಗತ್ತಿನಿಂದ ಅವ್ರಿಗೆ ಏನು ಇಷ್ಟ ಇಲ್ಲ ಹೇಳ್ರಿ? ಯಾಕಂದ್ರೆ ಅವರಿಗೆ ಬಾಬಾನಿಂದ ಪ್ರಾಪ್ತಿ ಬಹಳ ಆಗ್ತಿರ್ತದೆ. ಸರ್ವ ಸಂಬಂಧ ಸರ್ವ ಪ್ರಾಪ್ತಿ ಶಿವ ಬಾಬಾನಿಂದ ಬಹಳ ಆಗೋದ್ರಿಂದ ಅವ್ರಿಗೆ ಈ ಜಗತ್ತಿನಿಂದ ಏನೋ ಅವಶ್ಯಕತೆ ಹತ್ತೋದಿಲ್ರಿ. ಏನೇನ್ ಪ್ರಾಪ್ತಿ ಕೊಡಕತ್ತನ್ರಿ ಬಾಬಾ? ಅದಕ್ಕೆ ಅವ್ರು ಬಹಳ ಚಂದ ಹೇಳಿದ್ರು. ಅದಕ್ಕೆ ಪ್ರಾಪ್ತಿ ಅಂದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತೇನ್ರಿ? ಜ್ಞಾನ, ಯೋಗ, ಧಾರಣ, ಸೇವಾ. ಅದಕ್ಕಪ್ಪ ಇವ್ರು ಏನ್ ಪ್ರಕಾರ ನಮ್ಗೆ ಸಬ್ಜೆಕ್ಟ್ ಅಂತೀವ್ರಿ. ನಾವು ಈಶ್ವರಿ ವಿಶ್ವವಿದ್ಯಾಲಯ 4 ಸಬ್ಜೆಕ್ಟ್ ಅಂತೀವ್ರಿ. ಆದ್ರೆ ಅವ್ರ ಅಕ್ಕೋರು ಹೇಳಿದ್ರು ಇದು ಸಬ್ಜೆಕ್ಟ್ ಅಲ್ಲ, ಇದು ಪ್ರಾಪ್ತಿ. ಅಂದ್ರೆ ಸ್ವಯಂ ಭಗವಂತ ಪರಮೇಶ್ವರ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನ ಕೊಡತ್ತಾರ. ಅದಕ್ಕೆ ವಿದ್ಯೆ ಅಂತೀರೇನ, ಅದು ಪ್ರಾಪ್ತಿ ಅಂತಾರೆ ಅವ್ರ. ಯೋಗ, ನಾವು ಅಮೃತ ವೇಳೆ ಎದ್ದು ಯೋಗ ಮಾಡ್ತೇವ್ರಿ, 8 ತಾಸು ಕೂತು ಯೋಗ ಮಾಡಿ ಅಲ್ಲ, ಯೋಗ ಮಾಡತ್ತೀರಿ, ಎದಕ್ಕೆ ಮಾಡತ್ತೀರಿ? ಎಟ್ಟು ಪ್ರಾಪ್ತಿ ಆಗ್ತೈತಿ, ಅದಕ್ಕೆ ಯೋಗ ಮಾಡತ್ತೀರಿ ಅಂತೀರೇನ? ಸರ್ವಶಕ್ತಿಮಾನ್ ಶಿವ ಬಾಬಾನ್ ಜೊತೆ ಯೋಗ ಜೋಡ್ಸತ್ತೀರಿ, ಇದೇನ್ ಕಡಿಮೆ ಐತೇನ? ಮತ್ತೆ ಧಾರಣ ಮಾಡ್ಕೊಂಡೇವ್ರಿ, ಇದು ತಿನ್ನೋದು ಬಿಟ್ಟೇವ್ರಿ, ಅಲ್ಲಿ ಹೋಗೋದು ಬಿಟ್ಟೇವ್ರಿ, ಏನ್ ಮಾಡೋದು ಬಿಟ್ಟಿರಿ, ಅಂತಿದ್ದ ಹೊಲಸ್ ಕೈಯಾಗಿ ತಿನ್ನೋದು ಬಿಟ್ಟಿರಿ, ಅದಕ್ಕೇನ ಇದಂತೀರೇನ? ಪ್ರಾಪ್ತಿ ಅದತ್ತಾರೆ ಅವ್ರ. ಎಷ್ಟು ಚಂದ ಹೇಳಿದ್ರು. ಮತ್ತೆ ಸೇವಾ ಅಂತೇವ್ರಿ, ನಾವ್ ಅಲ್ಲಿ ಹೋಗಿವ್ರಿ, ಹೇಳಿದ್ವಿ, ನಾವು ಈ ಕರುಣಾ ಸೇವಾ ಬಾಬನ್ ಮನೆ ಮಾಡಿದ್ವಿ, ಅದನ್ನ ಮಾಡಿದ್ವಿ, ಇದನ್ನ ಮಾಡಿದ್ವಿ. ಅಯ್ಯೋ ಅದೇ ಇದನ್ನ ನೀವು ಸೇವಾ ಮಾಡ್ರೆ ನಿಮ್ದು ಗಟ್ಟಿ ಆಗತೈತಿ, ಅದಕ್ಕೆ ಪ್ರಾಪ್ತಿ ಅಂತ ನೀವೇನ್ ಯಾರಿಗೂ ಏನ್ ಮಾಡತ್ತಿರತ್ತವ್ರಿ ಅವ್ರು. ಬಾಳ ಚಂದ ಹೇಳಿದ್ರಿ ಅವ್ರ. ಅದಕ್ಕೆ ಇವ್ 4 ಏನೈತ್ಲ, ಈ ಸರ್ವ ಪ್ರಾಪ್ತಿಗಳನ್ನ ತಲೆಯಾಗಿಟ್ಕೊಂಡ ರಾಕೆಟ್ದಿಂದ ನಾವು ಹಾರಬೇಕು ಅಂತ. ಇನ್ನು 2ನೇದು ಹಾರ್ತೈತಿ ಯಾವ್ದ್ರಿ? 2ನೇದವ್ರು ಹಾರ್ತಾರೆ ಯಾರಿ? ಹನುಮಪ್ಪ. ಹನುಮಪ್ಪ್ರಿ ಅವನು ಪೂರಾ ನೆನಪ ತಪ್ಪಿತ್ರಿ ಕರ. ಏನ್ ತಪ್ಪಿತ್ತಂದ್ರೆ ನಾ ಹಾರ್ತೇನಿ ಅಂತ ಹೇಳಿ, ಆಮೇಲೆ ನೆನಪಿಸಿ ಕೊಟ್ರು ನೀ ಹಾರ್ತಿ ಅಂತ ಹೇಳಿ. ಅದೇ ರೀತಿ ನಮಗೂ ಬಾಬಾ ಸ್ಮೃತಿ ಕೊಡಿಸ್ತಾನೆ. ಅದಕ್ಕೆ ಹೆಂಗ್ ಹಾಡಿದ್ರಿ? ಹನುಮಪ್ಪ ಜೈ ಶ್ರೀರಾಮ್ ಅಂತ ಹೇಳಿ ಹಾಡಂತ. ಹಂಗ ಬಾಬಾನು ನಮಗೂ ಹೇಳ್ತಾರೆ ಏನಂತ್ರಿ, ಹನುಮಪ್ಪಗೆ ಇನ್ನೊಂದೇನ್ ತೋರಿಸ್ತಾರಿ, ಎಷ್ಟು ಪ್ರೀತಿ ಇತ್ತಂದ್ರೆ ರಾಮನ ಎಷ್ಟು ಪ್ರೀತಿ ಇದ್ದದ, ಎದಿ ತಗೋದ್ರು ಕೂಡ ಸೀಲಿದ್ರು ಕೂಡ ಶ್ರೀರಾಮ್ ಇದ್ದಂತ. ಅಷ್ಟೇ ಅಲ್ರಿ, ಒಂದ್ಸಲ ಹೇಳಿದ್ರಂತ್ರಿ, ಸೀತಾ ಮಾತೆ ಸಿಂಧೂರ್ ಹಚ್ಕೋತಿರ್ತಾವಂತ್ರಿ. ಎದಕ್ ಹಚ್ಕೋಕತ್ತೀರಿ ಅಂದ್ರ ನಮ್ದು ಶ್ರೀರಾಮ ಆಯುಷ್ಯ ಹೆಚ್ಚಾಕೈತಿ, ಅದಕ್ಕೆ ಹಚ್ಕೋಕತ್ತೀರಿ. ಅಲ್ಲ, ಶ್ರೀರಾಮದ ಆಯುಷ್ಯ ಹೆಚ್ಚಾಕೈತಿ ತಗೊಂತೀವಿ, ಮೈ ತುಂಬಾ ಹಚ್ಕೋತಾನ್ರಿ. ಅಷ್ಟು ಪ್ರೀತಿ ಇರ್ಬೇಕ್ರಿ ನಮ್ಗೆ ಅವ್ರ ಅಂತಾರೆ. ಅಕ್ಕೋರ್ ಅದನ್ನ ಅಂದ್ರ ಹನುಮಪ್ಪನ ಕತೆ ನಮ್ಗೆ ಪ್ರೀತಿ ಇತ್ತಂದ್ರ ಬಾಬಾನ ಜೊತೆ ನಾವು ಗ್ಯಾರಂಟಿ ಹಾರ್ತೀವಿ, ಫರಿಷ್ಠೆಗಳಾಗ್ತೀವಿ ಅಂತ ಹೇಳ್ತಾರೆ. ಬ್ರಹ್ಮ ಬಾಬಾ ಅದಕ್ಕೆ ಒಂದು ಹಾಡು ಐತಲ್ರಿ, ಏಕ್ ಫರಿಷ್ಠಾ ಆಯಾ ಹೇ ಅಪ್ನೆ ಸಮಾನ್ ಬನಾನೆ ಕೆ ಲಿಯೆ. ಒಬ್ಬರೇ 800 ಕೋಟಿ ಆತ್ಮರಲ್ಲಿ ಒಂದೇ ಆತ್ಮ ಈ ಸದ್ಯ ಸಮಯದಲ್ಲಿ ಫರಿಷ್ಠ ಆಗಿದ್ದಾರೆ. ಅದು ಯಾರೀ? ಬ್ರಹ್ಮ ಬಾಬಾ ರೀ. ಜಗತ್ತಿನ ಇಷ್ಟು ಜನ ಆದರೆ ಕರೆ ಯಾರು ಇನ್ನ ಮಟ್ಟ ತಮ್ಮ ಹಿಸಾಬ್ ಕಿತಾಬ್ ಎಲ್ಲ ಮುಗಿಸ್ಕೊಂಡು ಸೂಕ್ಷ್ಮ ವತನವಾಸಿ ಇನ್ನ ಮಟ್ಟ ಯಾರೂ ಆಗಿಲ್ರಿ. ಅದು ಯಾರೇ ಒಬ್ಬನೇ ಫರಿಷ್ಠ ಯಾರೇ ನಮ್ಮನ್ನು ಕೂಡ ತಮ್ಮ ಸಮಾನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬ್ರಹ್ಮ ಬಾಬಾ ಹೆಂಗ್ ಫರಿಷ್ಠ ಆಗ್ತಿದ್ರಂದ್ರ ಗುಲ್ಜಾದಾದಿನ ಕಳಿಸ್ತಿದ್ರಂತ. ಅವಾಗ ಒಂದ್ಸಲ ಗುಲ್ಜಾದಾದಿ ವತನಕ್ಕೆ ಹೋದಾಗ ಅಂತಿದ್ರಂತ,
ಬಾಬಾ ಅಲ್ಲಿ ನಿಮ್ದಂತದ ಒಂದು ಚೇರ ಇಲ್ಲಿ ನಿಮಗತೆ ಒಬ್ರು ಅದಾರ ಕರೆ ನಿಮ್ಗಿಂತ ವೈಟ್ ಲೈಟ್ ಭಾಳ ಅದಾರಂತ. ಹೌದು ಅಂದ್ರೆ ಹೋಗ್ಬಾ ದೂಸ ಕಳಿಸ್ತಿದ್ರತ್ತ, ಹೋಗಿ ನೋಡ್ಕೊಂಬ ಇದಕ್ಕೆ ಅದಕ್ಕೆ ಎಷ್ಟು ವ್ಯತ್ಯಾಸ ಐತಿ ನೋಡ್ಕೊಂಬ ಅನ್ನೋರತ್ತ. ಸೊ ಇನ್ನ ಲೈಟ್ ಹೆಚ್ಚೈತಿ, ಇನ್ನ ಪ್ರಕಾಶ ಹೆಚ್ಚೈತಿ ಇದೆ. ಆಮೇಲೆ ದಾದಿ ಒಂದ್ ಸಮಯ ಇನ್ನೇ ಶರೀರ ಬಿಡೋ ಸಮಯ ದಾದಿ ಅಂದ್ರೆ ಅಲ್ಲಿ ಬಾಬಾ ಇಲ್ಲಿ ಬಾಬಾ ಸೇಮ್ ಅನ್ಸತ್ತಾರ. ಹಂಗಕ್ಕರ ನಾವು ಇನ್ನು ಪರಿಷ್ಠ ಆಗ್ಬೇಕ್ರಿ. ಇನ್ನು ಈ ಜಗತ್ತಿನ ಜೊತೆ ಇನ್ನು ಯಾವ್ದ್ರ ಜೊತೆನೋ ಏನ್ ಬೇಕಾದ ಅಕ್ಕ ಇದು ಭಾಳ ಚಲೋ ರೀ. ಇದು ಏನ್ ನಡೆಯಾಕತ್ತೈತಿ ಏನ್ ಮಾಡಾಕತ್ತೈತಿ ಮತ್ತೆ ಇನ್ನೂ ಭಾಳ ಚಂದ ಪರಿಷ್ಠ ಎದ್ರ ಕಾರ್ಬಾರ್ ಮಾಡಂಗಿಲ್ರಿ ಅವ್ರು. ಅದನ್ನೂ ಹೇಳಿದ್ರಕ್ಕೋರು ಅವ್ರು ಕಾರ್ಬಾರ್ ಮಾಡಂಗಿಲ್ರಿ. ಒಮ್ಮೊಮ್ಮೆ ಮತ್ತೊಬ್ರ ಲೈಫ್ನಾಗ ಕಾರ್ಬಾರ್ ಮಾಡಕ್ ಹೋಗ್ತಿರ್ತೇವ್. ನೀವೇನ್ ಮಾಡ್ತೀರಿ, ಅಲ್ಲೇನಾತು ಇಲ್ಲೇನಾತು, ಅಲ್ಲೇನ್ ಮಾಡಿದ್ರಿ, ಇದನ್ನೇನ್ ಮಾಡಿದ್ರಿ, ಹಂಗೇನಾತು, ಇದನ್ನೇನು ಕೇಳಂಗಿಲ್ರಿ ಅವ್ರು. ಅವ್ರು ಭಾಳ ಎಲ್ಲದ್ರಿಂದ ಯಾಕಂದ್ರೆ ಅವ್ರು ಬಿಡಬೇಕಂತ ಹೊಂಟಿರ್ತಾರ, ಈ ಜಗತ್ತು ಬಿಡಬೇಕು ಹೊಂಟಿರ್ತಾರ. ಮಾತು ಇಲ್ಲೇನ್ ಕೇಳಿ ಸಿಕ್ಕೋತಾರ ಎದಕ್ರಿ ಅವ್ರ ಹಿಂಗ ಹೇಳಿದ್ರಕ್ಕೋರ. ಒಬ್ಬರ ಕಡೆ ಹೋಗಿರ್ತೇವಂತ, ನಿಮ್ ದಿನಚರ್ಯ ಹೆಂಗ್ರಿ, ನಿಮ್ ದಿನಚರ್ಯ ಏನ್ ಮಾಡ್ತೀರಿ, ನೀವು ಹಿಂಗ ಮಾಡ್ರಲ್ಲ ಹಂಗ ಮಾಡ್ರ ಅಲ್ಲ ಇವ್ರಿಗೆ ಅನಿಸ್ತೈತೆ ನಾವ್ ಇಲ್ಲ ಕೋತೀವಿ ಅನಿಸ್ತೈತ ಹಿಂಗ ಅಂದ್ರೆ ಅವ್ರ. ಅದಕ್ಕ ಒಟ್ಟು ಅವ್ರು ಏನ್ ಮಾಡಂಗಿಲ್ರಿ ಫರಿಷ್ಠೆಗಳು ಯಾರ್ದೋಗೂ ಇಂಟರ್ಫಿಯರ್ ಮಾಡಂಗಿಲ್ರಿ. ಯಾರು ಏನ್ ಬೇಕಾದ್ ಮಾಡ್ಕೊಳ್ಳಿ, ನಾ ಬಾಬಾ ಇಷ್ಟೇ ಇರ್ತಾರೆ. ಏನ್ ಹೇಳ್ತಿದ್ದೀರಿ. ಸೊ ನಾವು ಏನಾಗ್ಬೇಕಾಗೈತ್ರಿ, ಬ್ರಹ್ಮ ಬಾಬಾ ಯಾಕೆ ಬಂದನ್ರಿ ನಮಗೂ ಬಾಪ್ ಸಮಾನ್ ಫರಿಷ್ಠ ಆಗ್ಬೇಕಾದ್ರೆ. ಫರಿಷ್ಠ ಆಗ್ಬೇಕಾದ್ರೆ 3 ಮಾತು ನೆನಪಿಟ್ಕೋರಿ. ನಿಮ್ಮದೇ ಆದಂತಹ ಬಿಳಿ ಪ್ರಕಾಶದ ಡ್ರೆಸ್ ರೀ, ಒತ್ತನೆ ಪ್ರತಿಯೊಬ್ಬರಿಗೂ ಐತ್ರಿ. ಅದನ್ನ ಏನ್ ಮಾಡುತ್ತೆ ಬರ್ರಿ ಅಂದ್ರೆ ಎದುರುಗಡೆ ತಗೊಂಡು ಬಂದು ನಿಮ್ಮ ದೇಹದಲ್ಲಿ ಹಾಕೋದು ಬರ್ರಿ ಅಕ್ಕ. ಅಂದ್ರೆ ನಮ್ ಫರಿಷ್ಠ ಆಗ್ಬೇಕೀಗ ಹೆಂಗ್ ನಮ್ಮನ್ನು ನೋಡ್ರೆ ಸಾಕು. ಯಾಕಂದ್ರೆ ಈಗ ಮುಂದೆ ಏನಾಗೈತ್ರಿ, ಈಗ ನೀವು ಖರೇ ನಿಜವಾಗ್ಲೂ ಸೇವಾದಾರಿ ಇದ್ರೆ ಇನ್ನು ಮುಂದಿನ ಸಮಯದಲ್ಲಿ ವಾಚಾದಿಂದ ಸೇವಾ ಆಗೋದಿಲ್ರಿ. ನಿಮ್ಮ ಪ್ರಕಾಶ, ನಿಮ್ಮ ಹೊಳಪು, ನಿಮ್ಮ ಹಗುರ್ತನ ಇವ್ರೆಷ್ಟು ಲೈಟ್ ಅದಲ್ಲ, ಇವ್ರು ಎಷ್ಟು ಹಗುರ್ ಅದಲ್ಲ. ಈಗ ನಾನು ನಿಮ್ಗೆ ಹೇಳತ್ತಿದ್ದಲ್ರಿ, ಅಲ್ಲಿ ನೋಡ್ಕೊಂಡ್ರೆ ನನಗೆ ಅನಿಸ್ತೆ ಇವ್ರ ಅಕ್ಕೋರ್ ಡಿಫ್ರೆಂಟ್ ಅದ ಅನಿಸ್ತ ಅವ್ರ ಅಕ್ಕೋರ. ಬಿಕಾಸ್ ಲೈಟ್ ಎಷ್ಟದಲ್ಲ, ದೇಹಭಾನ ಒಂಚೂರು ಇಲ್ಲದ, ಅಭಿಮಾನ ಒಂಚೂರು ಅನಿಸ್ತೈತೆ. ಹಗುರ್ತನ ಎಷ್ಟದ ಹಂಗೆ ಹಗುರ್ತನ ನಂಗೆ ಅನಿಸ್ಬೇಕ್ರಿ. ಅಷ್ಟು ಇವ್ರು ಎಷ್ಟು ಸಿಂಪಲ್ ಅದಾರ, ಎಷ್ಟು ರಾಯಲ್ ಅದಾರ ಹಂಗೆ ಅನಿಸ್ಬೇಕಂದ್ರೆ ಆ ಫರಿಷ್ಠೆ ಡ್ರೆಸ್ಸನ್ನು ಏನು ಮಾಡ್ಕೋತ ಬರೋಕ್ಕಾರ ನಿಮ್ಮ ದೇಹದಲ್ಲಿ ಆಹ್ವಾನ ಮಾಡ್ಕೋತ ಬರ್ರಿ. 2ನೇದು ಫುಲ್ ಸ್ಟಾಪ್ ಇಡಕ್ಕೆ ಕಲೀರಿ. ಸಂಕಲ್ಪಗಳನ್ನ ಜಾಸ್ತಿ ನಡೆಸ್ಬೇಡ್ರಿ, ಫುಲ್ ಸ್ಟಾಪ್ ಬಿಡ್ರಿ. 3ನೇದು ವತನದಲ್ಲಿ ಹೋಗಿ ಒಂದು ಆಹ್ವಾನ ಮಾಡ್ರಿ. 3ನೇದು ಇಲ್ಲಿಂದ ಪರಿಷ್ಠ ಡ್ರೆಸ್ ಹೋಗಿ ಅಲ್ಲಿ ಬ್ರಹ್ಮ ಬಾಬನ ದೃಷ್ಟಿ ತಗೊಂಡು ಮತ್ತೆ ಆ ವತನ್ನಾಗಿರುವಂಥ ಪ್ರಕಾಶ ತುಂಬ್ಕೊಂಡು ಮತ್ತೆ ತಳಗ್ ಬಂದು ತುಂಬ್ಕೋತ ಬರ್ರಿ. ಅಲ್ಲಿದ್ರೆ ತೊಗೊಂಡ್ ಬರುತ್ತ ಬರ್ರಿ, ಇಲ್ಲಿದ ಕಳಿಸಿ ಹೆಚ್ಚು ಮಾಡ್ಕೊಂಡು ತೊಗೊಂಡ್ ಬರುತ್ತ ಬರ್ರಿ. ಹಿಂಗೆ ಮಾಡಿ ಏನು ಮಾಡ್ರಿ ಅಂತಾರೆ ಅವರು, ನೀವು ಅವ್ಯಕ್ತ ಫರಿಷ್ಠೆನ ಮಾಡ್ಕೋರಿ ಅಂತಾರೆ. ಮತ್ತು ಫರಿಷ್ಠೆಗಳು ಆಗಬೇಕಂದ್ರೆ ಮೋಲ್ಡ್ ಭಾಳ ಆಗಬೇಕು ಅಂತಾರೆ. ಜುಕ್ನ ಬೋಧ್ ಪಡೇಗ, ಬಹುತ್ ಜುಕ್ನ ಪಡೇಗ, ಜುಕ್ ಮರ್ ಸಿಕ್ ಅಂತಾರೆ ಅವ್ರು. ಅದಕ್ಕೊಂದು ಏನು ಹೇಳಿದ್ರಂದ್ರೆ ಅಕ್ಕೋರ ವೈಷ್ಣವಿ ಗುಡಿ ಐತಂದ್ರೆ, ಅವರೇ ಜಮ್ಮು ಕಾಶ್ಮೀರದವ್ರಿ. ವೈಷ್ಣವಿ ಗುಡಿ ಐತಂದ್ರಿ, ಅಲ್ಲಿ ವೈಷ್ಣವಿ ಗುಡಿ ಹೆಂಗೈತಂದ್ರಿ ಪೂರ ಹಿಂಗೆ ಬಗ್ಗಿ ಹೋಗ್ಬೇಕಂತ್ರಿ. ಒಳಗೆ 2 ಕಲ್ಲು ನಡು ಬಂದಿರ್ತಾವತ್ರಿ, ಹಿಂಗೆ ಬಗ್ಗಿ ಒಳಗೆ ಹೋಗಿ ಆಮೇಲೆ ಮಂದಿಗೆ ಹೋಗ್ಬೇಕಂತ್ರಿ. ವೈಷ್ಣವಿ ದೇವಿ ಆಗ್ಬೇಕಂದ್ರೆ, ಭೇಟ ಆಗ್ಬೇಕಂದ್ರೆ, ದೃಷ್ಟಿ ತಗೋಬೇಕಂದ್ರೆ. ಮತ್ತು ಅದು ಬರೀ ಹಿಂಗೆ ಬಗ್ಗಿವಂದ್ರೆ ಹಿಂಗ ಹೋಗೋದಂತೂ ಇಲ್ಲಂತ್ರಿ. ಅದ ಒಮ್ಮೆ ಹಿಂಗೈತಂತ, ಒಮ್ಮೆ ಹಿಂಗೈತಂತ, ಒಮ್ಮೆ ಹಂಗೈತಂತ, ಒಮ್ಮೆ ಹಿಂಗೈತಂತ ಪೂರ ಮಾಡಿದಾದ್ಮೇಲೆ ಗುಡಿಗೆ ಹೋಗೋದಂತ ದಾರಿ. ಹಂಗ ಅಂತಾರೆ ಅವರು. ನೀವು ಕೂಡ ಫರಿಷ್ಠೆ ಆಗ್ಬೇಕಂದ್ರ ಬರೀ ಬಗ್ಗುದಲ್ಲ ಅಂತ, ಎಲ್ಲ ಕಡೆ ಹೊಳಿಸೋದತ್ತ, ಎಲ್ಲ ಕಡೆ ಹೊಳಿಸಿ ಎಲ್ಲ ಕಡೆ ಮಾಡಿನ ಎಟ್ಟು ಪೆಟ್ಟು ತಿಂದ ಆದ್ಮೇಲೆ ಬತ್ತ ಏನಾಗೋದ್ರಿ ಮೂರ್ತಿಗಳಾಗೋದು. ಅದಕ್ಕೆ ಯಾರು ನಿಮ್ಗೆ ಕಟ್ಯಾರದಾರ ಚಂದ ಕಟ್ಟೀರಿ ಅನ್ನೋದು. ಯಾಕ್ರಿ ನಮ್ನ ಏನ್ ಮಾಡತ್ತಾರ ಅವ್ರ ಮೂರ್ತಿ ಮಾಡತ್ತ. ಇದನ್ನೊಂದು ಭಾಳ ಚಂದ ಹೇಳಿದ್ರು. ಇನ್ನು 2ನೇದು ಹೇಳಿದ್ರು, ಕಾಶ್ಮೀರದಿಂದ ಲದಾಖ್ ಹೋಗ್ಬೇಕಾದ್ರ ನಡುವಂತ ಗಿಡ ಐತಂತ್ರಿ, ಚುಂಬಕೀಯ ಗಿಡ ಐತಂತ್ರಿ. ಅದೇನ್ ಮಾಡ್ತೈತಂದ್ರೆ ಆ ಗಿಡ ಏರೋಪ್ಲೇನ್ ಹೊಂಟಿತ್ತಂದ್ರ ಗಿಡ ಎಳಿತೈತಂತ್ರ, ಜಗ್ಗತೈತಂತ. ಅದಕ್ಕೆ ಏರೋಪ್ಲೇನ್ದವ್ರು ಏನು ಹೇಳ್ತಾರಂತ, ನಿಮ್ಮ ಸೀಟ್ ಬೆಲ್ಟ್ ಹಾಕೋರಿ ಅಂತಾರಂತ.
ಅವಾಗ ಬೆಲ್ಟ್ ಹಾಕೊಳ್ಳಿಲ್ಲ ಅಂದ್ರೆ ಅದು ಏರೋಪ್ಲೇನ್ ಒಂಚೂರು ಆ ಸಮಯನ ಹಿಂಗೆ ಜಗ್ಗತಿತ್ತತ್ರಿ, ಹಾಕೋರಿ ಅಂತ ಹೇಳ್ತಾರೆ. ಹಂಗ ಅಂತಾರೆ ಅವರು. ನೀವು ಫರಿಷ್ಠ ಹಾರಕ್ ಹೊಂಟಿರಂದ ಮೇಲೆ ದೇಹ ಭಾನ ಅಭಿಮಾನ ಜಗುದ, ಅದಕ್ಕೆ ಯಾವ ಬೆಲ್ಟ್ ಹಾಕೋರಿ, ಮರ್ಯಾದೆ ನಿಯಮದ ಬೆಲ್ಟ್ ಹಾಕೋರಿ ಅಂತಾರೆ. ಅವಾಗ ನೀವೇನಾಗ್ತೀರಿ ಅಂತಾರೆ, ಬಾಬಾ ಬ್ರಹ್ಮ ಬಾಬಾನ್ ಸಮಾನ ಫರಿಷ್ಠ. ಬಾಬಾ ಬಂದಾನ್ರಿ ಫರಿಷ್ಠ ಆಗಕ್ಕ. ಅದಕ್ಕ ಹೆಂಗ ಆಗನ್ರಿ, ಇನ್ 1 ತಿಂಗಳಾಗ ಏನಾಗ್ಬಿಡನ್ರಿ, ಎದ್ರೋಗು ಸಿಕ್ಕೋಂಗಿಲ್ಲ. ಏನಾಗ್ರಿ, ಹಗುರ್ ಹಾಕೋತ ಏನಾಗ್ರಿ ಅಂತ ಬಾಬಾ लाइट माइट फरिश्ता बाबा अंतर अंत वाहक शरीर द्वारा अंत समय में सेवा होगी. अंत वाहक अंದ್ರ ಅರ್ಥ ಏನ್ರಿ, ನೀವು ಫರಿಷ್ಠಾದಿಂದನ ಸೇವಾ ಆಗೋದು. ಎಷ್ಟು ನೀವು ಮ್ಯಾಗ್ ನೋಡ್ರಿ, ಬ್ರಹ್ಮ ಬಾಬಾ ಎಷ್ಟು ಅವ್ಯಕ್ತ ಆಗ್ತೀರಿ ಅಷ್ಟು ನಿಮ್ಮಿಂದ ನಾವಂತೂ ಹಿಂಗಿನ ಸೇವಾ ಆಕೈತಿ, ಹಿಂಗಿನ ಇದಕ್ಕಿಂತ ಹೆಚ್ಚು ಸೇವಾ ಎದುರ್ಲಿ ಆಕೈತ್ರಿ. ನೀವು ಎಷ್ಟು ಮ್ಯಾಗ್ ಇರ್ತೀರಿ. ಮ್ಯಾಗ್ ಇರ್ಬೇಕಂದ್ರೆ ಇದು ಆಕರ್ಷಣೆ ಮಾಡಬಾರ್ದು, ದೇಹ ಬಾಣ ಆಕರ್ಷಣೆ ಜಗಬಾರ್ದು. ಅದಕ್ಕೆ ನೋಡ್ಕೋತ ಬರ್ರಿ, ನಾವು ಒತ್ತನ್ನೇ 5 ನಿಮಿಷನೂ ಇರ್ತೇನೋ ತಲೆಗೆಟ್ಟು ಬರ್ತೇನೆ. ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬೇಕ್ರಿ, ನಮ್ಮನ್ನ ನಾವು ಜಾಸ್ತಿ ಲೈಟ್ 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 ಲೈಟ್. ಅವ್ರ ಚಲನೆ ಫರಿಷ್ಠಗಳು ಹೆಂಗಿರ್ತೈತಿ, ಭಾಳ ಹಗುರ್ರಿ, ಮುಖ ಏನ್ರಿ ಸದಾ ಹರ್ಷಿತ್ರಿ, ಅಕ್ಕರ ಸದಾ ನಗು ಮುಖ, ಚಲನೆ ಏನ್ರಿ ಒಟ್ಟು ದೇಹದ ಸ್ಪರ್ಶ ಒಟ್ಟು ಅದಕ್ಕೆ ಆಗೋದೇ ಇಲ್ಲ. ಸೊ ಇದನ್ನ ಪ್ರಾಕ್ಟೀಸ್ ಮಾಡೋಣ್ರಿ. 1 ತಿಂಗಳಾಗ್ರಿ ನಮ್ದು ಏನಾಗ್ಬೇಕ್ರಿ, ಈ ಅವ್ರ ಏನಾಗ್ಬೇಕ್ರಿ, ಇನ್ನೂ ಹೆಚ್ಚಾಗ್ಬೇಕ್ರಿ. ಅರ್ಥ ಐತ್ರಿ? ಯಾಕಂದ್ರೆ ಈ ಲೈಟ್ ಮೈಟ್ ಫರಿಷ್ಠದಿಂದನೇ ಏನಾಗೋರ್ರಿ ಆಕರ್ಷಣೆ. ಮತ್ತೆ ಇನ್ನೊಂದು ಮಾತ್ರಿ, ಈ ಲೈಟ್ ಮೈಟ್ ಫರಿಷ್ಠವಾಗಿ ಇದ್ರೂ ಇವಿಲ್ ಆತ್ಮಗಳು ಆಕರ್ಷಣೆ ಆಗೋದಿಲ್ಲ. ಇವಿಲ್ ಆತ್ಮಗಳು ನಮ್ಗೆ ಆಕರ್ಷಣೆ ಎದಕ್ ಆಗ್ತಾವ ಹೇಳ್ರಿ? ಇವಿಲ್ ಆತ್ಮಗಳು ಯಾಕಂದ್ರೆ ದೇಹ ಭಾನ ಇತ್ತಂದ್ರೆ ಆಕರ್ಷಣೆ ಆಗ್ತಾವ. ಅವು ಲೈಟ್ ಇರ್ತಾವ, ನಾವು ಲೈಟ್ ಕಂಡ್ರೆ ಅವಕ್ಕೆ ಆಕರ್ಷಣೆ ಆಗ್ತಾವ್ರಿ. ಅರ್ಥ ಇಲ್ರಿ? ನಮ್ ಮೂಳೆ ಮಾಂಸ ಕಾಣ್ತೈತಂತೆ ಅವಕ್ಕೆ ಆಕರ್ಷಣೆ ಆಗ್ತೈತೆ. ನಮ್ದು ಬಿಳಿದ್ ಕಾಣಕತ್ತ ಇವು ನಮ್ಗತಿ ಅದಾವ ತಿಕೊಂಡು ಹೋಗ್ಬಿಡ್ತಾವ್ರಿ. ಓಂ ಶಾಂತಿ ರೀ, ಓಂ ಶಾಂತಿ ರೀ. मैं फरिश्ता हूँ, मैं बाबा का हूँ, मैं फरिश्ता हूँ, मैं बाबा का हूँ. तन है मेरा उजला उजला, अतीन्द्रिय सुख देने वाला. तन है मेरा उजला उजला, अतीन्द्रिय सुख देने वाला. उमंगों के पंख से उड़ता रहता हूँ, मैं फरिश्ता हूँ, मैं बाबा का हूँ. देह की रूप से अति निराला, नूर का दिव्य रूप है. शुद्ध प्रकाश से सदा हो, शक्ति शांति शुद्ध स्वरूप हूँ. सर्वशक्ति विश्व को मैं ही देता हूँ, मैं फरिश्ता हूँ, मैं बाबा का हूँ. प्रभु मिलन में हो मगन मेरा मन, पल में
फरिश्ता